ರಸಗೊಬ್ಬರ ಕೊರತೆ ಹಾಗೂ ರೈತರಿಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಪೂರೈಸದ ಸರ್ಕಾರದ ಅವೈಜ್ಞಾನಿಕ ನೀತಿಯನ್ನು ಖಂಡಿಸಿ ಶೀಘ್ರವೇ ಕೃಷಿ ಸಚಿವರನ್ನು ಕೂಡ ನೇಮಕ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಈಗಾಗಲೇ ರಾಜ್ಯಾದ್ಯಂತ ನೀವೆಲ್ಲರೂ ಕೂಡ ನೋಡಿದಿರಿ, ರಸಗೊಬ್ಬರದ ಅಭಾವ, ಬಿತ್ತನೆ ಟೈಮ್ ಮಳೆ ಆಗಿದೆ, ಎಲ್ಲ ಕ್ಯೂ ನಿಂತಿರುವ ಉತ್ತರ ಕರ್ನಾಟಕ ಭಾಗದಲ್ಲಿ 2 ಕಿಲೋಮೀಟ್ರು 3 ಕಿಲೋಮೀಟ್ರು ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ಕ್ಯೂ ನಿಂತಿರುವಂಥದ್ದು. ಮತ್ತು ಈ ಸರ್ಕಾರಕ್ಕೆ ರೈತರಿಗೇನು FID ಮೂಲಕ ಕಡ್ಡಾಯ 1 ಎಕರೆಗೆ 1 ಚೀಲ ಯೂರಿಯಾ ಮತ್ತು DAPಯನ್ನು ಕೊಡ್ತಕ್ಕಂಥ ಅವೈಜ್ಞಾನಿಕ ನೀತಿಯನ್ನು ಕೈ ಬಿಡಬೇಕು. ಕೃಷಿ ಸಚಿವರನ್ನು ಶೀಘ್ರವಾಗಿ ನೇಮಕ ಮಾಡಿ ರೈತರ ಪರವಾಗಿ ಬರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಎಲ್ಲ ರಾಜ್ಯದ ರೈತರಿಗೆ ಸರಿಯಾದಂಥ ಸಮಯಕ್ಕೆ ರಸಗೊಬ್ಬರವನ್ನು ಸಬ್ಸಿಡಿ ರೂಪದಲ್ಲಿ ಕೊಡಬೇಕು. ಕಾಳಸಂತೆಯಲ್ಲಿ ಏನು ಮಾರಾಟ ಆಗ್ತಿದೆ ಅದನ್ನೆಲ್ಲ ತಡಿಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯವ್ಯಾಪಿ ಈ ಹೋರಾಟಕ್ಕೆ ಧುಮುಕಿದೆ. ಅದೇ ರೀತಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಮಲೈನವರ ನೇತೃತ್ವದಲ್ಲಿ ನಾವು ಕೂಡ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ರೈತರ ಪರವಾಗಿ ಸರ್ಕಾರ ಬರಬೇಕು. ನೋಡಿ, ಮುಂಜಾಗೃತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಆಗಲಿಲ್ಲ. ಏನು ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆ. ಏನು ಮಳೆ ಬಿದ್ದು ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಒಂದು ಕಡೆ ಯೂರಿಯಾ ಸಿಗ್ತಾ ಇಲ್ಲ. ಯಾವುದೇ ಮೇಲೆ ಕೇಳುವಂಥ ಅಧಿಕಾರಿಗಳು ಇವತ್ತು ಯಾರು ಕೂಡ ಕೃಷಿ ಸಚಿವರು ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಕೂಡ ಯಾರ ಮಾತನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಆ ಕಾರಣದಿಂದ ತ್ವರಿತವಾಗಿ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಇವತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಾಗಿತ್ತು. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ರಜಾ ಇದೆ. ಆ ನಿಟ್ಟಿನಲ್ಲಿ ಇವು ಕೊಡ್ತಾ ಇದ್ವಿ. ಕೊಡ್ಬೋದಣ್ಣ? ಬರ್ರಿ ಆಯ್ತಾಯ್ತು ಸರ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.